ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಎಕ್ಸಾಮ್ನ ಪೇಪರ್ 2ರ ಸಂಭವನೀಯ ಕೀ ಉತ್ತರಗಳನ್ನ 1ರಿಂದ 150ರವರೆಗಿನ ಸಮಾಜ ವಿಜ್ಞಾನ ಸೋಷಿಯಲ್ನ ಸಂಪೂರ್ಣವಾದ ಸಂಭವನೀಯ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಕೇವಲ ಒಂದು 10 ನಿಮಿಷದಲ್ಲಿ ಒಂದು ಅರ್ಧ ಗಂಟೆಯ ಒಳಗಾಗಿ 150 ಪ್ರಶ್ನೆಯ ಎಲ್ಲ ಉತ್ತರಗಳನ್ನು ಸಹ ನೋಡ್ತಾ ಹೋಗುವಂಥದ್ದು. ಇದರಲ್ಲಿ ಏನು ನಿಮಗೆ ಒಂದು 4ರಿಂದ 5 ಡಿಫರೆಂಟ್ ಆಗಿ ಇರುವಂಥದ್ದು ಅಥವಾ ಬೇರೆ ಅನ್ನುವಂತಹ ಒಂದೆರಡು ಕ್ವಶನ್ಗಳು ಸಿಗ್ಬೋದೇ ವಿನಃ ಉಳಿದೆಲ್ಲವೂ ಸಹ ಅಕ್ಯುರೇಟ್ ಆಗಿ ಇರುವಂತಹ ಆನ್ಸರ್ಗಳೇ ಆಗಿದ್ದಾವೆ. ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ಎಲ್ಲದಕ್ಕೂ ಬೇರೆ ಬೇರೆ ವಿಡಿಯೋವನ್ನು ರೆಫರ್ ಮಾಡಬೇಕು ಅನ್ನುವಂಥದ್ದು ಇರೋದಿಲ್ಲ. ಎಲ್ಲವೂ ಒಂದೇ ವಿಡಿಯೋದಲ್ಲಿ ಎಲ್ಲ ಕೀ ಆನ್ಸರ್ಗಳು ಸಹ ನಿಮಗೆ ಸಿಗುವಂಥದ್ದು. ಮೊದಲಿದೆ ಗದ್ಯ ಭಾಗ ಕನ್ನಡ ಪಾರ್ಟ್ 1 ಭಾಷೆ 1 ಪೇಪರ್ 2ರ ಭಾಗ 1 ಕನ್ನಡ. ಅದನ್ನು ಈಗ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಇದೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿ ಅಡಗಿಸಿಡುವ ಜಾಗ. ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ. ನೆಕ್ಸ್ಟ್, ಮನುಷ್ಯ ಬಂಧಿತನಾಗಿ ಇರುವುದು ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನ. ನೆಕ್ಸ್ಟ್, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೀನ್. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತವಾದ ಶಕ್ತಿ. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಹೊರಗಡೆ. ನೆಕ್ಸ್ಟ್, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ. ಅಂತರ್ಯದಾಳ ಪದದಲ್ಲಿರುವಂತಹ ಸಂಧಿ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್, 9ನೇದು ಪದ್ಯ ಭಾಗ ಇದೆ. ಪದ್ಯ ಭಾಗದಲ್ಲಿರುವಂತಹ ಕೀ ಉತ್ತರಗಳನ್ನು. 9ನೇ ಪ್ರಶ್ನೆ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಆಪ್ಷನ್ 3 ಸುರಲೋಕದ ಸಂಪದ. ದಬ್ಬುವುದು ಇದನು. ಆಪ್ಷನ್ 2 ಸಂಶಯ ದ್ವೇಷ ಅಸೂಯೆ. ನೆಕ್ಸ್ಟ್, 11ನೇ ಪ್ರಶ್ನೆ, ಉರಿಯಬೇಕಿರುವುದು ಸತ್ಯದ ಊದಿನ ಕಡ್ಡಿ. ಆಪ್ಷನ್ 4. ನೆಕ್ಸ್ಟ್, ನವ ಸಂವತ್ಸರ ಮೀಸಲಾಗಿರುವುದು. ಆಪ್ಷನ್ 1 ಪ್ರೇಮಕ್ಕೆ. ನೆಕ್ಸ್ಟ್, 13ನೇ ಪ್ರಶ್ನೆ, ಕಲಿಮಲ್ಲ ಬೇವು ಬೆಲ್ಲ ಸವಿಯುವವನು. ಆಪ್ಷನ್ 3 ಬೇವು ಬೆಲ್ಲ ಸವಿಯುವವನು. ನವ ಸಂವತ್ಸರದೊಳಗೆ ನಮ್ಮನ್ನು ಕರೆದಿರುವುದು ಯುಗಾದಿ. ಆಪ್ಷನ್ 2. ನೆಕ್ಸ್ಟ್, 15ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವ ಸಮಾಸ. ಆಪ್ಷನ್ 2 ಕರ್ಮಧಾರೆಯ ಸಮಾಸ. ನೆಕ್ಸ್ಟ್, 16ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರ. ಆಪ್ಷನ್ 3. ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ನಿಗೆ ನೀಡಿದನು. ಈ ಪದದಲ್ಲಿರುವ ಆತ್ಮಾರ್ಥಕ ಸರ್ವನಾಮ ತನ್ನ ಅನ್ನುವಂಥದ್ದು. ಆಪ್ಷನ್ 2. ನೆಕ್ಸ್ಟ್, 18ನೇ ಪ್ರಶ್ನೆ, 9ನೇದೇ ಇದೆ. 18ನೇ ಪ್ರಶ್ನೆ, ದ್ವಿರುಕ್ತಿಗೆ ಉದಾಹರಣೆ ತುತ್ತತುದಿ, ಎಲೆಲೆ, ಚಿಲಿಪಿಲಿ, ಗುಡ್ಡಗಾಡು. ಇದರಲ್ಲಿ ದ್ವಿರುಕ್ತಿಗಳು A, B ಮತ್ತು C. ಸೊ ಆಪ್ಷನ್ 3 ಏನಿದೆ ಇದು ಆಪ್ಷನ್ 4 ಏನಿದೆ ಇದು ಸರಿಯಾಗಿದೆ. 18ನೇ ಪ್ರಶ್ನೆಗೆ ಆಪ್ಷನ್ 3 ಅಲ್ಲ, ಆಪ್ಷನ್ 4 A, B, C ಇರುವಂಥದ್ದು. ನೆಕ್ಸ್ಟ್, ಆಪ್ಷನ್ 3, ಆಪ್ಷನ್ 4 ಅಲ್ಲ, ಆಪ್ಷನ್ 3 A ಮತ್ತು B ಇರುವಂಥದ್ದೇ ಇದಕ್ಕೆ ಸರಿಯಾಗಿದೆ. ತುತ್ತತುದಿ ಮತ್ತು ಎಲೆಲೆ ಅನ್ನುವಂಥದ್ದು. ನೆಕ್ಸ್ಟ್, ವಿದ್ಯಾರ್ಥಕ ಕ್ರಿಯಾರೂಪ. ಇದಕ್ಕೆ ಸರಿಯಾದಂತಹ ಉತ್ತರ ಮಾಡುವೆವು ಅನ್ನುವಂಥದ್ದು. ಆಪ್ಷನ್ 2. ನೆಕ್ಸ್ಟ್, ಸ್ವಾವಲಂಬನೆ ಪದದ ವಿರುದ್ಧ ಪದ. ಆಪ್ಷನ್ 4 ಪರಾವಲಂಬನೆ ಅನ್ನುವಂಥದ್ದು. ನೆಕ್ಸ್ಟ್, 21
ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಸರಿಯಾದ ಉತ್ತರ 21. ಆಪ್ಷನ್ 1 ಪದ ಸಂಪತ್ತಿನ ಕೊರತೆ. ಇದು ಸರಿಯಾದ ಕಾರಣ ಆಗೋದಿಲ್ಲ. ನೆಕ್ಸ್ಟ್, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಎಂದರೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಮಕ್ಕಳಿಗೆ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ. ಆಪ್ಷನ್ 4 ಸರಿಯಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಗದ್ಯ ಬೋಧನೆಯ ಗುರಿ ಪದ ಸಂಪತ್ತು ಮತ್ತು ವಾಕ್ಯರಚನೆ ಸಾಮರ್ಥ್ಯ ಬೆಳೆಸುವುದು, ಸ್ವತಂತ್ರ ಯೋಚನೆ ಬೆಳೆಸುವುದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ರಾಗವಾಗಿ ಹಾಡುವ ಸಾಮರ್ಥ್ಯ ಬೆಳೆಸುವುದು, ಛಂದಸ್ಸನ್ನು ಪರಿಚಯಿಸುವುದು. ಇದರಲ್ಲಿ ಆ್ಯಕ್ಚುಲ್ ಆಗಿ 3 ABC ಸರಿಯಾಗಿದೆ, ಅಂದರೆ ಆಪ್ಷನ್ 3 ಸರಿಯಾಗಿದೆ. ನೆಕ್ಸ್ಟ್ 24, ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು. ಆಪ್ಷನ್ 4. ನೆಕ್ಸ್ಟ್ 25, ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಆಪ್ಷನ್ 3 ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯವನ್ನು ರಚಿಸುವುದು ಅಥವಾ ಸೃಜಿಸುವುದು. ಘಟಕವು ವ್ಯವಸ್ಥೆಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು. ಅಗೇನ್ ಆಪ್ಷನ್ 3 ಅಥವಾ ಆಪ್ಷನ್ 4 ಇದರಲ್ಲಿ ಆಗಬಹುದು. ನೆಕ್ಸ್ಟ್ 27, ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ, ಗ್ರಂಥಾಲಯ ಕಾರ್ಯಾಚರಣೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಸ್ಥಿರ ಮತ್ತು ವಿಶ್ವಾಸಾರ್ಹ. ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆಯ ಕೈಗನ್ನಡಿ ನೀಲ ನಕಾಶೆ. 30, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿಂದುಳಿಯುವಿಕೆಗೆ ಸೂಕ್ತವಲ್ಲದ ಕಾರಣ. ಆಪ್ಷನ್ 3 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಒಟ್ಟು 30 ಕನ್ನಡದ ಒಂದು 30 ಕ್ವಶನ್ಗಳನ್ನ ನಾವು ಇದರಲ್ಲಿ ನೋಡಿದ್ವಿ. ಈಗ ಪಾರ್ಟ್ 2 ಲ್ಯಾಂಗ್ವೇಜ್ 2 ಇಂಗ್ಲೀಷ್ನ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ. 31, A big cobra has got into your compound. This announcement has been made by. Option 3 cyclist. Next 32, A person who was sleeping in the shed was. Option 2 servant. Next, the word laziest matches with. Option 2 lethargic ಅನ್ನುವಂಥದ್ದು. ನೆಕ್ಸ್ಟ್ 34ನೇ ಪ್ರಶ್ನೆ, ದಾಸ ಕುಡ್ ನಾಟ್ ಕೀಪ್ ದ ಸರೌಂಡಿಂಗ್ ಟಿಡಿ ಬಿಕಾಸ್. ಸರಿಯಾದ ಉತ್ತರ ಆಪ್ಷನ್ 1 ದ ಓನರ್ ಡಿಡ್ ನಾಟ್ ಪ್ರೊವೈಡ್ ದ ಗ್ರಾಸ್ ಕಟರ್. ಅಂಡ್ ನೆಕ್ಸ್ಟ್, ದ ನೇಬರ್ ಬಿಕಮ್ eloquent about the black market. The underlined word in this line refer to. ಸರಿಯಾದ ಉತ್ತರ ಇದಕ್ಕೆ ಗಿವಿಂಗ್ ಅ ಸ್ಟ್ರಾಂಗ್ ಮೆಸೇಜ್. ನೆಕ್ಸ್ಟ್ 36, in the given passage the declaration statement you could not think of buying any article made of iron till after the war was made by. Option 2 neighbor. Next 37, in the beginning of the passage the inmates in bungalow were. Option 1 taking rest after lunch. The next, in the proper synonym for the word apathy is. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಅನ್ವಿಲ್ಲಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ಪೋಯಮ್ ಇದೆ, ಪೋಯಮ್ನ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. The main theme of the poem is patriotism. Option 3. Her sight and sound dream happy as her, and laughter learnt of friend and gentleness in hearts at peace under English heaven. The line of the poem shows poet's internal mind ಅನ್ನುವಂಥದ್ದು. ಆಪ್ಷನ್ 1. ನೆಕ್ಸ್ಟ್, ದ ಪ್ರೇಸ್ ರಿಚೆಸ್ಟ್ ಡಸ್ಟ್ ಮೀನ್ಸ್. ಸರಿಯಾದಂತಹ ಉತ್ತರ ಟು ದ ಡೆಡ್ ಸೋಲ್ಜರ್ಸ್ ಬಾಡಿ. ಆಪ್ಷನ್ 3. 42, ಇನ್ ಹಾರ್ಟ್ಸ್ ಆಫ್ ಪೀಸ್ ಅಂಡರ್ ಆನ್ ಇಂಗ್ಲಿಷ್ ಹೆವನ್. ಇನ್ ದ ಅಬೋವ್ ಸೆಂಟೆನ್ಸ್ ಪೀಸ್ ಈಸ್ ಸಿನೋನಿಮ್ ಆಫ್. ಆಪ್ಷನ್ 2
ಟ್ರ್ಯಾಂಕ್ವಿಲಿಟಿ ಅನ್ನುವಂಥದ್ದು. ನೆಕ್ಸ್ಟ್ 43. ಇನ್ ದ ಪೋಯಮ್ ದ ಪೋಯಟ್ ವಿಶ್ಡ್ ಟು ಡೈ ಎಟ್. ಸರಿಯಾದಂತಹ ಉತ್ತರ ಆಪ್ಷನ್ 1 ಹೋಮ್ಲ್ಯಾಂಡ್. ನೆಕ್ಸ್ಟ್ ದ ಪೋಯಟ್ ರೊಮ್ಯಾಂಟಿಸೈಸ್ ದ ಪೋರ್ಟ್ರೈಲ್ ಆಫ್. ಸರಿಯಾದ ಉತ್ತರ ಇದಕ್ಕೆ 44 ಆಪ್ಷನ್ 4 ವಾರ್. ನೆಕ್ಸ್ಟ್ 45. ಇನ್ ದ ಪೋಯಮ್ ದ ಪೋಯಟ್ ಪರ್ಸೋನಿಫೈ ಇಂಗ್ಲೆಂಡ್. ಆಪ್ಷನ್ 3. ನೆಕ್ಸ್ಟ್ 46ನೇ ಪ್ರಶ್ನೆ. ಆಫ್ ದ ಫಾಲೋವಿಂಗ್ ವರ್ಡ್ಸ್ ದ ಒನ್ ಆಫ್ ದ್ಯಾಟ್ ಹ್ಯಾಸ್ 2 syllables ಈಸ್. ಆಪ್ಷನ್ 3 ಅಗ್ರಿ. ನೆಕ್ಸ್ಟ್ 47. ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಥ್ರೂ. ವೇರ್ ಆರ್ ಯು ಗೋಯಿಂಗ್. ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಯೂಸ್ಡ್ ಹಿಯರ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ 49. It was raining dash I forget to take my umbrella. The correct word to be filled in the blank is option 3 but. Mr. Rajesh is dash MLA. He owns dash a costly car. The correct word to be filled in the blanks are Rajesh is an MLA. He owns a costly car. So option 3 ಇದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ 51. ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್. ಸರಿಯಾದ ಉತ್ತರ 51 ಕಾಪಿಯಿಂಗ್. ದ ರಿಪ್ಲಿಕೇಶನ್ ಆಫ್ ದ ಆಕ್ಚುಯಲ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್. ಆಪ್ಷನ್ 2 ಮಾಡೆಲ್ಸ್. ದ ನೆಕ್ಸ್ಟ್ ಒನ್ ಆಫ್ ದ ಬೆಸ್ಟ್ ಅಪ್ರೋಚ್ which used real life tasks promote English language learning is option 1 task based learning. 54ನೇ ಪ್ರಶ್ನೆ. ದ SOS approach stands for option 2 structural oral situational approach. 55. The humanistic approach while teaching English in classroom procedure does not follow. ಸರಿಯಾದ ಉತ್ತರ ದ ಎಬಿಲಿಟಿ ಟು ಮ್ಯಾನಿಪ್ಯುಲೇಟ್ ಲ್ಯಾಂಗ್ವೇಜ್ ಇನ್ ಅ ಸೋಷಿಯಲ್ ಕಾಂಟ್ಯಾಕ್ಟ್. ಆಪ್ಷನ್ 1. ನೆಕ್ಸ್ಟ್ 56. ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಪಸಿಸ್. ಲರ್ನರ್ಸ್ ಟು ಕನ್ಸ್ಟ್ರಕ್ಟ್ ದರ್ ಓನ್ ಅಂಡರ್ಸ್ಟ್ಯಾಂಡ್. ಆಪ್ಷನ್ 3 ಏನಿದೆ ಸರಿ. ನೆಕ್ಸ್ಟ್ 57. ದ ಫಾಸ್ಟೆಸ್ಟ್ ಪೀರಿಯಡ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್. ಆಪ್ಷನ್ 1 ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. ನೆಕ್ಸ್ಟ್ 58. ಆಫ್ಟರ್ ಅ ಸ್ಟೋರಿ ಟೆಲ್ಲಿಂಗ್ ಸೆಷನ್ ದ ಲರ್ನರ್ಸ್ ಆರ್ ಆಸ್ಕ್ಡ್ ಟು ಚೇಂಜ್ ದ ಎಂಡಿಂಗ್ ಆಫ್ ದ ಸ್ಟೋರಿ. ದಿಸ್ ವಿಲ್ ಹೆಲ್ಪ್ ದ ಲರ್ನರ್ಸ್ ಟು. ಆಪ್ಷನ್ 4 ಬಿಕಮ್ ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್. ನೆಕ್ಸ್ಟ್ 59ನೇ ಪ್ರಶ್ನೆ. ಇನ್ ದ ಡೆವಲಪ್ಮೆಂಟ್ ಆಫ್ ಓರಲ್ ಸ್ಕಿಲ್ ದ ಮೋಸ್ಟ್ suitable point is. Option 3 student individual task. Next, the word which have identical sound and spelling associated with two unrelated meaning are homonyms, whereas polysemy is. ಆಪ್ಷನ್ 3 one word carries several different sense or related meaning. ಆಪ್ಷನ್ 3. ಒಟ್ಟು 60ರವರೆಗೆ 31ರಿಂದ 60ರವರೆಗೆ ಪೇಪರ್ 2ನ ಇಂಗ್ಲೀಷ್ನ ಆನ್ಸರ್ಗಳನ್ನು ಈಗ ನೋಡಿದ್ವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾವು ಇರುವಂಥ ಸೈಕಾಲಜಿಯ ಒಂದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಕ್ವಶನ್ ಆನ್ಸರ್ಗಳನ್ನು. ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. ಆಪ್ಷನ್ 1 ಸಿದ್ಧತಾ ನಿಯಮ. ನೆಕ್ಸ್ಟ್ 62. ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆ ಬಳಸಲಾಗುತ್ತದೆ. ಆಪ್ಷನ್ 4 ಕ್ರಿಯಾತ್ಮಕ ಸಂಶೋಧನೆ. ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ. ಆಪ್ಷನ್ 2 ತಿಳುವಳಿಕೆ. ನೆಕ್ಸ್ಟ್
ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು. ಆಪ್ಷನ್ 1 ಜ್ಞಾನಾತ್ಮಕ ವಲಯದ ಉಪವರ್ಗಗಳು. ನೆಕ್ಸ್ಟ್ 65ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಅಲ್ಲ. ಸರಿಯಾದ ಉತ್ತರ ಸಂದರ್ಶನ. ಆಪ್ಷನ್ 2. IQ MA/CA × 100. ಈ ಸೂತ್ರದಲ್ಲಿ MA ಎಂಬುದು ಪ್ರತಿನಿಧಿಸುವುದು ಆಪ್ಷನ್ 1 ಮಾನಸಿಕ ವಯಸ್ಸು. ನೆಕ್ಸ್ಟ್ 67ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ. ಪರಿಹಾರ ಬೋಧನಾ ಕಾರ್ಯಕ್ರಮ. ಆಪ್ಷನ್ 2. 68. ಪ್ರೇರಣೆಗೆ ಅಗತ್ಯತೆಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ಆಪ್ಷನ್ 2 ಮಾಸ್ಲೋರವರ ಸಿದ್ಧಾಂತ. 69. ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕ ಅಲ್ಲ. ಸರಿಯಾದಂಥದ್ದು ಆಪ್ಷನ್ 4 ಏಕತಾನತೆ. ನೆಕ್ಸ್ಟ್ ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು. ಆಪ್ಷನ್ 3 ಲೆವ್ ವೈಗೋಟ್ಸ್ಕಿ. ನೆಕ್ಸ್ಟ್ 71. ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯು ಸೂತ್ರ ಈ ಅನ್ವಯಿಕತೆಯಾಗಿದೆ. ಆಪ್ಷನ್ 1 ಒಳನೋಟ ಕಲಿಕಾ ಸಿದ್ಧಾಂತ. ನೆಕ್ಸ್ಟ್ 72. ಮಾನವನ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ. ಆಪ್ಷನ್ 3 ತಾರುಣ್ಯ ಅವಸ್ಥೆ. ನೆಕ್ಸ್ಟ್ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ. ಆಪ್ಷನ್ 3 ತಾರುಣ್ಯಾವಸ್ಥೆ. ನೆಕ್ಸ್ಟ್ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಎಂದು ಕರೆಯುವರು. ಆಪ್ಷನ್ 4 ಆದರ್ಶಗಳು. ನೆಕ್ಸ್ಟ್ 75. ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು. ಆಪ್ಷನ್ 2 ಉತ್ತರ ಬಾಲ್ಯಾವಸ್ಥೆಯಲ್ಲಿ. ನೆಕ್ಸ್ಟ್ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು. ಆಪ್ಷನ್ 1 ನಿರಂತರತೆಯ ತತ್ವ. ನಿರಂತರತೆಯ ತತ್ವವನ್ನು ಅನುಸರಿಸುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ. ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ. ಆಪ್ಷನ್ 2 ಜ್ಞಾನಾತ್ಮಕ. ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು ಆಟದ ಮೈದಾನದಲ್ಲಿ. ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ. ಆಪ್ಷನ್ 1 ತಾರುಣ್ಯಾವಸ್ಥೆ. 80ನೇ ಪ್ರಶ್ನೆ. ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ. ಆಪ್ಷನ್ 2 ಕಟ್ಟುನಿಟ್ಟಿನ ಸಲಹೆಗಾರರು. ನೆಕ್ಸ್ಟ್ ಜ್ಞಾನವನ್ನು ಅನ್ವಯ ಮಾಡಲು 5E ಮಾದರಿಯ ಹಂತದಲ್ಲಿ ಅವಕಾಶ ಕೊಡುತ್ತದೆ. ಅನ್ವೇಷಣಾ ಹಂತದಲ್ಲಿ. ನೆಕ್ಸ್ಟ್ 82. ಕಲಿಕೆಗೆ ಸಂಬಂಧಿಸಿಲ್ಲದೇ ಇರುವ ಅಂಶ. ಆಪ್ಷನ್ 4 ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ. ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ. ಆಪ್ಷನ್ 3 ಪರಿಪಕ್ವತೆ. ನೆಕ್ಸ್ಟ್ 84. ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳು. ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ. ಆಪ್ಷನ್ 2. ನೆಕ್ಸ್ಟ್ 85. ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ. ಆಪ್ಷನ್ 1 ಸಾಮಾನ್ಯರು. ನೆಕ್ಸ್ಟ್ ತರ್ಕಸಮ್ಮತವಾಗಿಸುವಿಕೆ ಎಂದರೆ. ಆಪ್ಷನ್ 1 ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ 87. ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರೀಕ್ಷಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಮೌಖಿಕವಾಗಿ ಪ್ರಶ್ನೆಯನ್ನು ಕೇಳಬಹುದು. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ.
ಆಪ್ಷನ್ 4 ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ. ನೆಕ್ಸ್ಟ್ 89, ರಾಬರ್ಟ್ ಗ್ಯಾಗ್ನೆಯವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು. ಆಪ್ಷನ್ 3 ಸಮಸ್ಯೆ ಪರಿಹಾರ ಕಲಿಕೆ. ನೆಕ್ಸ್ಟ್ 90ನೇ ಪ್ರಶ್ನೆ, ಮಕ್ಕಳ ಸಂವೇಗಾತ್ಮಕ ವಿನ್ಯಾಸದೊಂದಿಗೆ ಸಂವೇಗವನ್ನು ಹೊಂದಿಸಿ ಸರಿಯಾದ ಆಯ್ಕೆ ಆರಿಸಿ. ಸಂವೇಗಾತ್ಮಕ ವಿಕಾಸ, ಅದರ ಸಂವೇಗಗಳು. ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಮೊದಲನೇದಕ್ಕೆ 4, ಎರಡನೇದಕ್ಕೆ ಮೊದಲನೆಯದು, ಹಾಗೆ ಮೂರನೆಯದು 2, ನಾಲ್ಕನೆಯದಕ್ಕೆ 3. ಇದು ಸರಿಯಾದಂಥದ್ದು. ಒಟ್ಟು 90ರವರೆಗೆ ಬೋಧನಾಶಾಸ್ತ್ರದನ್ನು ಸಹ ನೋಡಿದ್ವಿ. ಈಗ ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಷಯದ 91ರಿಂದ 150ರವರೆಗಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗುವಂಥದ್ದನ್ನು ಈಗ ಮಾಡೋಣ. 91, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ. ಸರಿಯಾದ ಉತ್ತರ ಮಾಲ್ಡೀವ್ಸ್, ಆಪ್ಷನ್ 4. ನೆಕ್ಸ್ಟ್ 92, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಆಪ್ಷನ್ 1 ಗ್ರೀಕ್ ನಾಗರಿಕತೆಯ ಕೊಡುಗೆಯಾಗಿದೆ. ಅಲಹಾಬಾದ್ ಶಾಸನ ಈ ಭಾಷೆಯಲ್ಲಿದೆ. ಆಪ್ಷನ್ 3 ಸಂಸ್ಕೃತ ಭಾಷೆಯಲ್ಲಿದೆ. ನೆಕ್ಸ್ಟ್ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚಸಿದ್ಧಾಂತಿಕವನ್ನು ಬರೆದವರು. ಆಪ್ಷನ್ 3 ವರಾಹ ಮಿಹಿರ. ಮೂಡಬಿದಿರೆಯ 1000 ಕಂಬಗಳ ಬಸದಿಯು ಸಂಬಂಧಿಸಿರುವುದು. ಆಪ್ಷನ್ 2 ವಿಜಯನಗರ ಅರಸರಿಗೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. 97, ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ. ಆಪ್ಷನ್ 2 ಉಭಟಾರಾಧ್ಯ ಚರಿತಂ. ನೆಕ್ಸ್ಟ್ 98, ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವನು ಮೈಕಲೆಂಜಲೊ. ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ 1976. ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ. ಆಪ್ಷನ್ 3 15. ನೆಕ್ಸ್ಟ್ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು. ಆಪ್ಷನ್ 3 ನವದೆಹಲಿ. ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ 52ನೇ ವಿಧಿ. ನೆಕ್ಸ್ಟ್ 103ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು. ಆಪ್ಷನ್ 1 ಅಕ್ಟೋಬರ್ 8. ನೆಕ್ಸ್ಟ್ ಆಂಡೀಸ್ ಪರ್ವತ ಸರಣಿ ಇರುವ ಖಂಡ ದಕ್ಷಿಣ ಅಮೆರಿಕಾ ಖಂಡ. ಏಷ್ಯಾದ ಚಿಕ್ಕ ದೇಶ. ಆಪ್ಷನ್ 4 ಮಾಲ್ಡೀವ್ಸ್. ನೆಕ್ಸ್ಟ್ 106ನೇ ಪ್ರಶ್ನೆ, ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗಿದೆ. ಆಪ್ಷನ್ 3 ರಿಯೋ ಡಿ ಚೆನ್ನೈರೋ. ಆಪ್ಷನ್ 3 ಇದಕ್ಕೆ ಸರಿಯಾಗಿದೆ. ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು. ಸರಿಯಾದ ಉತ್ತರ 66.5 ದಕ್ಷಿಣ ಅಕ್ಷಾಂಶ. ಆಪ್ಷನ್ 2. ನೆಕ್ಸ್ಟ್ 108, ವಾಯುಮಂಡಲದ ಅತ್ಯಂತ ಕೆಳಪದರ. ಆಪ್ಷನ್ 4 ಪರಿವರ್ತನಾ ಮಂಡಲ. ನೆಕ್ಸ್ಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಚಾರ್ಮಾಡಿ ಘಾಟಿ. ಆಪ್ಷನ್ 2. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ. ಆಪ್ಷನ್ 2 ಬೆಳಗಾವಿ. 111ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ. ಆಪ್ಷನ್ 3 ವಾಹನಗಳನ್ನು ರಿಪೇರಿ ಮಾಡುವವರು. ನೆಕ್ಸ್ಟ್ 112ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ. ಆಪ್ಷನ್ 4 ಅಗಸ್ಟ್ ಕಾಮ್ಟೆ. 113ನೇ ಪ್ರಶ್ನೆ, ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು. ಆಪ್ಷನ್ 1 ಆಡಮ್ ಸ್ಮಿತ್. ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕನ್ನು
ರಾಷ್ಟ್ರೀಕರಿಸಲಾದ ವರ್ಷ. ಆಪ್ಷನ್ 4 1950. ನೆಕ್ಸ್ಟ್ 115ನೇ ಪ್ರಶ್ನೆ. ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 1955. ನೆಕ್ಸ್ಟ್ ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು. ಆಪ್ಷನ್ 4 ಚೋಳರು, ಚೇರರು ಮತ್ತು ಪಾಂಡ್ಯರು. ನೆಕ್ಸ್ಟ್ ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಕೃತಿಗಳು. ಆಪ್ಷನ್ 1 ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ. 118 ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ. ಆಪ್ಷನ್ 1 ಸರಿಯಾಗಿದೆ, ನಿಜಾಂ ಶಾಹಿ ಅಹಮದ್ ನಗರ ಅನ್ನುವಂಥದ್ದು. ನೆಕ್ಸ್ಟ್ 119 ಲಿಯೋನಾರ್ಡೋ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು. ಮೊನಾಲಿಸಾ, ಸಿಸ್ಟರ್ನ್ ಮಡೋನ್ನ, ಲಾಸ್ಟ್ ಸಪರ್, ಅಸಂಪ್ಷನ್ ಆಫ್ ದಿ ವರ್ಜಿನ್. ಸರಿಯಾದ ಉತ್ತರ ಆಪ್ಷನ್ 119ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಎ ಮತ್ತು ಸಿ, ಅಂದರೆ ಮೊನಾಲಿಸಾ ಮತ್ತು ಲಾಸ್ಟ್ ಸಪರ್. 120ನೇ ಪ್ರಶ್ನೆ. 1848ರಲ್ಲಿ ನಡೆದ ಘಟನೆ. ಆಪ್ಷನ್ 3 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ. 121 ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದವರು. ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಆಪ್ಷನ್ 2. ನೆಕ್ಸ್ಟ್ ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ. ಆಪ್ಷನ್ 1 ಬಾಹ್ಯ ಆಕ್ರಮಣ. ನೆಕ್ಸ್ಟ್ 123ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ. ಆಪ್ಷನ್ 3 ಇಸ್ರೇಲ್ ನೆಸೆಟ್ ಅನ್ನುವಂಥದ್ದು. ನೆಕ್ಸ್ಟ್ ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು. ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. ಆಪ್ಷನ್ 1 ಸರಿಯಾದಂತಹ ಗುಂಪು. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ 74.04. 126ನೇ ಪ್ರಶ್ನೆ. ಓಲ್ಡ್ ಫೇತ್ಫುಲ್ ಗೈಸರ್ ಈ ದೇಶದಲ್ಲಿದೆ. ಆಪ್ಷನ್ 2 ಅಮೆರಿಕ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್ ಪ್ರಶ್ನೆ. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿದ ಖಂಡ. ಆಪ್ಷನ್ 1 ಆಫ್ರಿಕಾ ಖಂಡ. ನೆಕ್ಸ್ಟ್ 128ನೇ ಪ್ರಶ್ನೆ. ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು. ಆಪ್ಷನ್ 2 ಹಂಟರ್ ಮತ್ತು ಬೆಲ್ಯಾಂಡೋ. 129 ಓಝೋನ್ ಅನಿಲವು ಕಂಡುಬರುವ ಪದರ. ಆಪ್ಷನ್ 3 ಸಮೋಷ್ಣ ಮಂಡಲ. ನೆಕ್ಸ್ಟ್ 130 ಕಲ್ಲಿದ್ದಲಿನ ವಿಧಗಳು. ಸರಿಯಾದ ಉತ್ತರ ಆಪ್ಷನ್ 4 ಲಿಗ್ನೈಟ್ ಮತ್ತು ಪೀಟ್. 131 ಈ ಕೆಳಕಂಡವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್, ಒಡಿಶಾ. ಇದು ತಪ್ಪಾಗಿದೆ. ನೆಕ್ಸ್ಟ್ 132 ಜಾರ್ವಾ ಮತ್ತು ಓಂಗೆ ಬುಡಕಟ್ಟುಗಳು ಕಂಡುಬರುವ ದ್ವೀಪ. ಆಪ್ಷನ್ 4 ಅಂಡಮಾನ್ ಮತ್ತು ನಿಕೋಬಾರ್. 133ನೇ ಪ್ರಶ್ನೆ. BNSSನ ವಿಸ್ತೃತ ರೂಪ. ಸರಿಯಾದ ಉತ್ತರ ಆಪ್ಷನ್ 3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ನೆಕ್ಸ್ಟ್ 134 ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ. ಆಪ್ಷನ್ 4 ಸುವರ್ಣ ಕ್ರಾಂತಿ, ಹಣ್ಣು ಮತ್ತು ಹೂವುಗಳ ಉತ್ಪಾದನೆ. ಇದು ಸರಿಯಾಗಿದೆ. ನೆಕ್ಸ್ಟ್ 135 ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು. ಆಪ್ಷನ್ 4 JL ಹೇನ್ಸ್. ನೆಕ್ಸ್ಟ್ 136 ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು. ಜೇಮ್ಸ್ ಹ್ಯಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದನು.
ಮ್ಯೂಲ್ ಎಂಬ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ರಾಂಪ್ಟನ್ ಕಂಡುಹಿಡಿದನು. ಕಾಟನ್ ಜಿನ್ನಿ ಎಂಬ ಯಂತ್ರವನ್ನು ಎಲಿ ವಿಟ್ನೆ ಕಂಡುಹಿಡಿದನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. 4 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ 137. ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ. ಆಪ್ಷನ್ 2 106. 138ನೇ ಪ್ರಶ್ನೆ. ರಾಶಿವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಆಪ್ಷನ್ 1 ಇವು ಹೆಚ್ಚು ಮಳೆ ತರುವ ಮತ್ತು ಇವು ಆಪ್ಷನ್ 4 ಇವು ವಾಯುಮಂಡಲದ ಕೆಳ ಮಟ್ಟದಲ್ಲಿ ಇರುವಂಥದ್ದಾಗಿದೆ. ನೆಕ್ಸ್ಟ್ 139. ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ ಸರಿಯಾದಂಥದ್ದು ಆಪ್ಷನ್ 2. ಇದು ಸರಿಯಾಗಿದೆ. ಮೊದಲನೇದಕ್ಕೆ 4, ಎರಡನೆಯದು 3, ಹಾಗೆ ಮೂರನೆಯದು 2, ನಾಲ್ಕನೇ ಇರುವಂಥದ್ದು ಮೊದಲನೇದು. ನೆಕ್ಸ್ಟ್ 140. CCPAಯ ವಿಸ್ತೃತ ರೂಪ. ಸರಿಯಾದ ಉತ್ತರ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. 141. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿದ ಬೋಧನಾ ಉದ್ದೇಶ. ಆಪ್ಷನ್ 2 ತಿಳುವಳಿಕೆ. ನೆಕ್ಸ್ಟ್ 142. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ. ಆಪ್ಷನ್ 2 ಅನುಭವಾತ್ಮಕ ಕಲಿಕೆ ವಿಧಾನ. 143. ಹರ್ಬರ್ಟ್ನ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ 3 5. ನೆಕ್ಸ್ಟ್ ಸೂಕ್ಷ್ಮ ಬೋಧನೆಯ ಅವಧಿ. ಆಪ್ಷನ್ 1 5ರಿಂದ 10 ನಿಮಿಷಗಳು. 145ನೇ ಪ್ರಶ್ನೆ. ಸಮಾಜ ವಿಜ್ಞಾನ ವಿದ್ಯಾರ್ಥಿಯು ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ. ಸರಿಯಾದಂತಹ ಉತ್ತರ ಇದಕ್ಕೆ ನೈದಾನಿಕ ಪರೀಕ್ಷೆ. 146. ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ. ಧನಾತ್ಮಕ ಪರಸ್ಪರ ಅವಲಂಬನೆ. 147. ಅಂಕಿ ಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ. ಆಪ್ಷನ್ 4 ಕೋಷ್ಟಕ ಪಟ. ನೆಕ್ಸ್ಟ್ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ. ಆಪ್ಷನ್ 4 ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. ನೆಕ್ಸ್ಟ್ ಸಿದ್ಧಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲ ಹಂತವಾಗಿದೆ. ಸರಿಯಾದ ಉತ್ತರ ಸ್ವ ಅಭ್ಯಾಸ ತಂತ್ರ. ನೆಕ್ಸ್ಟ್ 150ನೇ ಪ್ರಶ್ನೆ. ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು. ಆಪ್ಷನ್ 2 ನೇರವಾದ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು. ಆಪ್ಷನ್ 2. ಒಟ್ಟು 1ರಿಂದ 150ರವರೆಗಿನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋದಲ್ಲಿ ನಾವು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ಪೇಪರ್ 1ರ ಆನ್ಸರ್ಗಳನ್ನು ಸಹ ಸದ್ಯದಲ್ಲೇ ನಿಮಗೆ ಅಪ್ಲೋಡ್ ಮಾಡಿ ಅದನ್ನು ಸಹ ಕೊಡ್ತೇವೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.